ನೀವೇನಾದ್ರೂ ಮೈಸೂರು ಕಡೆ ಹೋದಾಗ ಒಂದೊಳ್ಳೆ ರೆಸಾರ್ಟ್ ಸ್ಟೇ ನ ಹುಡುಕ್ತಿದ್ರೆ ಈಗಲೇ ಈ ರೀಲ್ ಅನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮನೀಶ್ ಶೆಟ್ಟಿ ಮಾತಾಡ್ತಿದ್ದೀನಿ. ನಾನು ರೀಸೆಂಟ್ ಆಗಿ ಮೈಸೂರಿಗೆ ಹೋದಾಗ ಈ ಒಂದು ಸೈಲೆಂಟ್ ಶೋರ್ಸ್ ರೆಸಾರ್ಟ್ ಅಲ್ಲೇ ಸ್ಟೇ ಆಗಿದ್ದೆ. ಈ ಒಂದು ರೆಸಾರ್ಟ್ ಕಂಪ್ಲೀಟ್ ಆಗಿ 27 ಎಕರ್ಸ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಡಿಲೆಕ್ಸ್ ರೂಮು, ಸುಪೀರಿಯರ್ ರೂಮು, ಜಕ್ಕೂಸಿ ರೂಮು, ಹಾಗೆ ಅಟ್ಟು ಡೂಪ್ಲೆಕ್ಸ್ ರೂಮು, ಈ ತರ ಕಂಪ್ಲೀಟ್ ಆಗಿ 73 ರೂಮ್ಸ್ ಇದೆ. ಹಾಗೆ ಈ ಒಂದು ರೆಸಾರ್ಟ್ ಗೆ ಎಂಟ್ರಿ ಕೊಡ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ ಅನ್ನ ಕೊಟ್ಟು ವೆಲ್ಕಮ್ ಮಾಡ್ಕೊಂಡು ಟೈಮು 2 ಗಂಟೆ ಆಗ್ತಿತ್ತು, ಹೊಟ್ಟೆ ಹಸಿತಿದೆ ಅಂತ ನಾನು ಡೈನಿಂಗ್ ಏರಿಯಾ ಕಡೆ ಬಂದೆ. ಇಲ್ಲಿ ನಮ್ಗೆ ಕಂಪ್ಲೀಟ್ ಆಗಿ ಅಲಾಕಟ್ ಮೆನು ಸಿಗುತ್ತೆ. ನಮ್ಗೆ ಯಾವ ಫುಡ್ ಬೇಕೋ ನಾವು ಆರ್ಡರ್ ಮಾಡ್ಕೊಂಡು ತಿನ್ಬಹುದು. ಟೇಸ್ಟ್ ಅಂಡ್ ಕ್ವಾಲಿಟಿ ಅಂತೂ ನಿಜ ಹೇಳ್ತೀನಿ ಕಂಡ್ರೆ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನಿಮ್ಗೆ ಪ್ರೈವೇಟ್ ಲೇಕ್, ಗಾರ್ಡನ್ ಏರಿಯಾ ಸಹನೂ ಇದೆ. ಇಲ್ಲಿ ನೀವು ನೈಟ್ ಅಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಸಹ ಮಾಡಬಹುದು. ಹಾಗೆ ಇಲ್ಲಿ ನಿಮ್ಗೆ ಬಾರ್ ಕೌಂಟರ್ ಇದೆ, ಜಿಮ್ ಏರಿಯಾ ಇದೆ, ಆಯುರ್ವೇದಿಕ್ ಸ್ಪಾ ಇದೆ, ಲಾರ್ಜೆಸ್ಟ್ ಸ್ವಿಮ್ಮಿಂಗ್ ಪೂಲ್ ಇದೆ, ಇಂಡೋರ್ ಗೇಮ್ಸ್ ಇದೆ, ಕಿಡ್ಸ್ ಗೆ ಔಟ್ಡೋರ್ ಪ್ಲೇ ಏರಿಯಾ ಇದೆ. ಈ ಒಂದು ರೆಸಾರ್ಟ್ ಅಲ್ಲಿ ನೀವು ಡೆಸ್ಟಿನೇಷನ್ ವೆಡ್ಡಿಂಗ್ ಸಹ ಮಾಡ್ಕೋಬಹುದು. ಈವ್ನಿಂಗ್ ನಿಮ್ಗೆ ಒಂದೊಳ್ಳೆ ಐಟಿ ಅನ್ನ ಪ್ರೊವೈಡ್ ಮಾಡ್ತಾರೆ. ಮಾರ್ನಿಂಗ್ ನಿಮ್ಗೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಬಫೆಟ್ ಅನ್ನ ಅರೇಂಜ್ ಮಾಡಿಟ್ಟಿರ್ತಾರೆ. ನೀವು ಅನ್ಲಿಮಿಟೆಡ್ ಆಗಿ ಬ್ಯಾಟಿಂಗ್ ಮಾಡಬಹುದು. ನನ್ಗಂತೂ ಪರ್ಸನಲ್ ಆಗಿ ಈ ಒಂದು ಸೈಲೆಂಟ್ ಶೋರ್ಸ್ ರೆಸಾರ್ಟ್ ತುಂಬಾನೇ ಇಷ್ಟ ಆಯ್ತು. ನೀವು ಸಹ ಈ ರೆಸಾರ್ಟ್ ಅಲ್ಲಿ ಸ್ಟೇ ಆಗ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಕಾಲ್ ಮಾಡಿ ಪ್ರೈಸ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್.